ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ ಅಶ್ವಿನ್. ನನ್ನ ಚಾನಲ್ ದಿ ಪೀಸ್ಫುಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ಎಪಿಸೋಡ್ನಲ್ಲಿ ನಾನು ಆಗಸ್ಟ್ ತಿಂಗಳ ಝೋಡಿಯಾಕ್ ಸೈನ್ಸ್ ಸನ್ ಸೈನ್ಸ್ನ ಪ್ರಿಡಿಕ್ಷನ್ಸ್ ಹೇಳ್ತೀನಿ. ಸೊ ಪ್ರಿಡಿಕ್ಷನ್ಸ್ಗಿಂತ ಮುಂಚೆ ನಾವು ನೋಡೋಣ ಆಗಸ್ಟ್ ತಿಂಗಳಲ್ಲಿ ಏನೇನು ಇದು ಪ್ಲ್ಯಾನೆಟ್ಸ್ ಬಂದಿದೆ, ಏನೇನು ಟ್ರಾನ್ಸಿಟ್ ಆಗ್ತಾ ಇದೆ ಅಂತೆಲ್ಲ ನೋಡೋಣ. ಈ ಆಗಸ್ಟ್ 2025ರಲ್ಲಿ ಸೊ ಜುಲೈ 26ರಿಂದನೇ ಆಲ್ರೆಡಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗ ಕಂಜಂಕ್ಷನ್ ಸ್ಟಾರ್ಟ್ ಆಗಿದೆ. ಜುಲೈ 26ರಿಂದ ಆಗಸ್ಟ್ 21ರವರೆಗೆ ಇರುತ್ತೆ. ಸೊ ಅದು ಇದರಲ್ಲಿ ಅಬಂಡೆನ್ಸ್ ಮತ್ತು ಇದೆಲ್ಲ ಚೆನ್ನಾಗಾಗುತ್ತೆ. ಪ್ರೀತಿ ರಿಲೇಷನ್ಶಿಪ್ಸ್ ಅದರಲ್ಲಿ ಮತ್ತು ಅಬಂಡೆನ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಮಂಗಳ ಗ್ರಹ ಕನ್ಯಾ ರಾಶಿಯಲ್ಲಿ ಟ್ರಾನ್ಸಿಟ್ ಆಗ್ತಾಯಿದೆ. ಹಾಗೆ ಶನಿ ಮೀನ ರಾಶಿಯಲ್ಲಿ ಇದೆ. ಇದು ತುಂಬ ಪ್ರಭಾವಶಾಲಿ ಜ್ಯೋತಿಷ್ಯ ಇದನ್ನು ಕಾನ್ಫಿಗರೇಷನ್ ಆಗುತ್ತೆ, ಸೃಷ್ಟಿ ಮಾಡುತ್ತೆ. ಆಗಸ್ಟ್ 18ರ ಬೆಳಿಗ್ಗೆ ಬುಧ, ಶುಕ್ರ, ಗುರು ಮತ್ತು ಚಂದ್ರ ಇದು ಒಂದೇ ಸಾಲಿನಲ್ಲಿ, ಇವೆಲ್ಲ ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಿಸುತ್ತೆ. ಅದಕ್ಕೆ ನಾವು ಪ್ಲ್ಯಾನೆಟ್ ಪೆರಾಟ್ ಅಂತ ಕೂಡ ಅಂತೀವಿ. ಸೊ ಮೊದಲಿಗೆ ನಾವು ಈ ಜುಪಿಟರ್ ವೀನಸ್ ಕಂಜಂಕ್ಷನ್ ಏನು ಅಂತ ನೋಡೋಣ. ಜುಲೈ 26ರಿಂದ ಆಗಸ್ಟ್ 21 ತನಕ ಮಿಥುನ ರಾಶಿಯಲ್ಲಿ ಈ ಕಂಜಂಕ್ಷನ್ ಶುರು ಆಗಿದೆ ಆಲ್ರೆಡಿ. ಇದರಿಂದ ಹೊಸ ಹೊಸ ಆರಂಭ ಆಗುತ್ತೆ. ಸಂಬಂಧಗಳು ಮತ್ತು ಆರ್ಥಿಕ ಲಾಭಗಳಿಗೆ ತುಂಬ ಶುಭ ಅಂತ ಆಗಿದೆ. ಡಿಸಿಪ್ಲಿನ್ ಮತ್ತು ನಂಬಿಕೆ, ಶಿಸ್ತು ಮತ್ತು ಒಳ್ಳೆಯ ಹೃದಯದಿಂದ ಯಾರು ವರ್ತಿಸ್ತಾರೋ ಅವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಅಂತ ನಂಬಲಾಗಿದೆ. ಹಾಗೆಯೇ ಈಗ ಕನ್ಯಾ ರಾಶಿಯಲ್ಲಿ ಮಂಗಳ ಮತ್ತು ಮೀನ ರಾಶಿಯಲ್ಲಿ ಶನಿ ಇವರಿದ್ದಾರೆ. ಜುಲೈ 29ರಿಂದ ಸೆಪ್ಟೆಂಬರ್ 13ರವರೆಗೆ ಕನ್ಯಾ ರಾಶಿಯಲ್ಲಿ ಮಂಗಳ ಮತ್ತು ಮೀನ ರಾಶಿಯಲ್ಲಿ ಶನಿಯು ಇರೋದ್ರಿಂದ ಇದರಿಂದ ಟೆನ್ಷನ್ ಆಗಬಹುದು. ವಿಶೇಷವಾಗಿ ಮೇಷ, ವೃಷಭ, ಮಿಥುನ ಮತ್ತು ಕರ್ಕ ರಾಶಿಯವರಿಗೆ ತುಂಬ ಟೆನ್ಷನ್ ಆಗೋ ಪೀರಿಯಡ್ ಇದು. ಈ ಅವಧಿಯಲ್ಲಿ ಡೀಟೇಲ್ಸ್ ಮತ್ತು ರೂಟೀನ್ಸ್ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆಯೇ ಇದಕ್ಕೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಗ್ರೋತ್ ಮತ್ತು ಪೇಷನ್ಸ್, ತಾಳ್ಮೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಈಗ ಆಗಸ್ಟ್ 18ರಲ್ಲಿ ಆಗುವ ಈ ಪ್ಲ್ಯಾನೆಟ್ ಪರೇಡ್ ಗ್ರಹಗಳ ಮೆರವಣಿಗೆಗೆ ಬರೋಣ. ಆಗಸ್ಟ್ 18ರ ಬೆಳಿಗ್ಗೆ ಭಾರತದಲ್ಲಿ, ಇಂಡಿಯಾದಲ್ಲಿ, ಆಕಾಶದಲ್ಲಿ ನಮಗೆ ಎಲ್ಲ ಇದರಲ್ಲಿ ಈ ಗ್ರಹಗಳು ಬುಧ, ಶುಕ್ರ, ಗುರು ಮತ್ತು ಚಂದ್ರ ಒಂದೇ ರೇಖೆಯಲ್ಲಿ, ಒಂದೇ ಲೈನಲ್ಲಿ ನೋಡಲಿಕ್ಕೆ ಸಿಕ್ಕುತ್ತೆ. ಎಲ್ಲಿ ಅಂದರೆ ಹೊರೈಸನಲ್ಲಿ ಸಿಕ್ಕುತ್ತೆ. ನೆಕ್ಸ್ಟು ಮರ್ಕ್ಯುರಿ ರೆಟ್ರೋಗ್ರೇಡ್. ಈ ಬುಧ ಗ್ರಹ ರೆಟ್ರೋಗ್ರೇಡ್ ಆಗಿದೆ. ಆಗಸ್ಟ್ 11ರವರೆಗೆ ಬುಧ ಗ್ರಹವು ರೆಟ್ರೋಗ್ರೇಡ್ ಆಗಿದೆ. ಇದರಿಂದ ಟ್ರಾವೆಲ್ ಮತ್ತು ಶೆಡ್ಯೂಲಿಂಗ್ ಇದಕ್ಕೆಲ್ಲ ಡಿಲೇಸ್ ಆಗಬಹುದು. ಏನಾದರೂ ವಿಳಂಬ ಮತ್ತು ಅಡಚಣೆ ಎಲ್ಲ ಉಂಟಾಗೋ ಪರಿಸ್ಥಿತಿ ಆಗುತ್ತೆ. ಈ ತಿಂಗಳ ಹಾರೋಸ್ಕೋಪ್ ಟ್ಯಾರೋ ಕಾರ್ಡ್ ಬೇಸ್ಡ್ ಆಗಿದೆ. ಆಮೇಲೆ ಇದರಲ್ಲಿ ನಿಮಗೆ ಪ್ರಿಡಿಕ್ಷನ್ಸ್ ಗೈಡೆನ್ಸ್ ಕೊಡುತ್ತೆ, ನಿಮ್ಮ ಲವ್, ಕರಿಯರ್ ಮತ್ತು ಪರ್ಸನಲ್ ಲೈಫ್ ಹೇಗಿರುತ್ತೆ ಅಂತ. ಸೊ ಒಂದೊಂದಾಗಿ ತಗೊಳ್ಳೋಣ. ಮೊದಲಿಗೆ ಟ್ಯಾರೋ ಮಂತ್ಲಿ ಹಾರೋಸ್ಕೋಪ್ ಮೇಷರಾಶಿಗೆ. ಕಾರ್ಡು ಎಂಪರರ್. ಈ ತಿಂಗಳು ನಿಮಗೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಕ್ಕತ್ತೆ. ಹಾಗೆ ನಿಮ್ಮ ಎಕ್ಸ್ಪೆನ್ಸಸ್ಸು ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಹಾಗೆ ಇಂಪಲ್ಸ್ ಡಿಸಿಷನ್ಸ್ ತೊಗೋಬೇಡಿ. ಇಂಪಲ್ಸಾಗಿ ಖರ್ಚು ಮಾಡೋಕ್ಕೆ ಡಿಸಿಷನ್ಸ್ ತೊಗೋಬೇಡಿ. ಸೊ ನೀವೇನೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಇಲ್ಲಿ ತನಕ ಅದೆಲ್ಲ ರಿಸಲ್ಟ್ ತೋರಿಸಲಿಕ್ಕೆ ಶುರು ಆಗುತ್ತೆ. ಸೊ ಫೋಕಸ್ ಆಗಿರಿ, ಹಾಗೆ ಡಿಸಿಪ್ಲಿನ್ ಆಗಿ ಇರಿ. ನಿಮ್ಮ ಇನ್ಸ್ಟಿಂಕ್ಟನ್ನ ಟ್ರಸ್ಟ್ ಮಾಡಿ, ಅದನ್ನು ತುಂಬಾ ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಏನು ಇಂಟ್ಯೂಷನ್ ಇದೆ ಅದ್ರ ಬಗ್ಗೆ ನಂಬಿಕೆ ಇಡಿ. ಎಸ್ಪೆಷಲಿ ನೀವು ದುಡ್ಡಿನ ಚಾಯ್ಸಸ್, ದುಡ್ಡು ಎಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವುದೇ ಡಿಸಿಷನ್ನು ಮನಿ ರಿಲೇಟೆಡ್ ಡಿಸಿಷನ್ ತೊಗೋಬೇಕಾದ್ರೆ ನಿಮ್ಮ ಇನ್ಸ್ಟಿಂಕ್ಟ್ನ ಫಾಲೋ ಮಾಡಿ. ಹಾಗೆಯೇ ಅದ್ರ ಜೊತೆಗೆ ನೀವು ಅಡ್ವೈಸ್ ಕೂಡ ತಗೊಳ್ಳಿ. ನಿಮಗೆ ಬೇಕಾದರೆ ಯಾರು ಎಕ್ಸ್ಪರ್ಟ್ ಅನ್ಸುತ್ತೋ ಅವ್ರ ಹತ್ರ ಅಡ್ವೈಸ್ ಕೂಡ ತಗೊಳ್ಳಿ. ಸೊ ಈ ತಿಂಗಳು ನಿಮ್ಮದು ಫೈನಾನ್ಸಲ್ಲಿ ನಿಮಗೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟಿಂಗ್ ಇವೆರಡರದ್ದು ಬ್ಯಾಲೆನ್ಸ್
ಮಾಡಬೇಕಾಗುತ್ತೆ. ಈಗ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ನಿಮ್ಮ ಇದನ್ನು ಕೂಡ ನಿಮ್ಮ ಅಬಂಡೆನ್ಸ್, ಫೈನಾನ್ಷಿಯಲ್ ಅಬಂಡೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಾಮ್ ಆಗಿರಿ, ಹಾಗೆ ಕಾನ್ಫಿಡೆಂಟ್ ಆಗಿರಿ ನಿಮ್ಮ ಎಲ್ಲ ಫೈನಾನ್ಷಿಯಲ್ ಡೀಲಿಂಗ್ಸ್ ಜೊತೆಗೆ. ಆದ್ದರಿಂದ ನಿಮಗೆ ಒಳ್ಳೆಯ ಇದನ್ನು ಗುಡ್ ಫಾರ್ಚೂನ್ ಅಟ್ರ್ಯಾಕ್ಟ್ ಮಾಡಬಹುದು. ಸೊ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಬೇರೆಯವ್ರಿಗೂ ಇನ್ಸ್ಪೈರ್ ಮಾಡುತ್ತೆ. ಹಾಗೆ ಬೇರೆಯವರಲ್ಲೂ ಕೂಡ ಪಾಸಿಟಿವ್ ಚೇಂಜಸ್ ಕೂಡ ತರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಪಾಸಿಟಿವ್ ಚೇಂಜಸ್ ಬರುತ್ತೆ ನಿಮ್ಮ ಕ್ವಾಲಿಟೀಸಿಂದ. ನಿಮಗೆ ಅಡ್ವೈಸ್ ಏನಂತ ಹೇಳಿದ್ರೆ, ನಿಮ್ಮ ಫೈನಾನ್ಸಸ್ನ ತುಂಬ ಪೇಷನ್ಸ್ ಮತ್ತು ಕ್ಲಾರಿಟಿ ಜೊತೆಗೆ ಪ್ಲ್ಯಾನ್ ಮಾಡಿ. ಸೊ ಈಗ ವೃಷಭ ರಾಶಿ ಟ್ಯಾರೋ ಕಾರ್ಡ್ ಎಂಪ್ರೆಸ್. ಸೊ ಈ ತಿಂಗಳು ನಿಮಗೆ ಐಡಿಯಲ್ ಏನು ಬಾಂಡ್ಸ್ ಇದೆಯಲ್ಲ, ಫ್ಯಾಮಿಲಿ ಮತ್ತು ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ಬಾಂಡ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬ ಐಡಿಯಲ್ ಮಂತ್ ಆಗಿದೆ, ಐಡಿಯಲ್ ತಿಂಗಳಾಗಿದೆ. ನೀವು ಜಾಸ್ತಿ ಕನೆಕ್ಟೆಡ್ ಆಗಿರ್ತೀರಾ. ಹಾಗೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ತುಂಬ ಕನೆಕ್ಷನ್ಸ್ ಫೀಲ್ ಆಗುತ್ತೆ. ಆಮೇಲೆ ಹಾಗೆ ಸಪೋರ್ಟ್ ಸಿಕ್ಕಿದೆ ಅಂತಲೂ ನಿಮಗೆ ಅನಿಸುತ್ತೆ. ನಿಮ್ಮದೇನು ನರ್ಚರಿಂಗ್ ನೇಚರ್ ಇದೆಯಲ್ಲ, ಅದರಿಂದ ನಿಮಗೆ ಮನೆಯಲ್ಲಿ ಕೂಡ ತುಂಬ ಹಾರ್ಮೋನಿಯಸ್ ಫೀಲಿಂಗ್ ಬರುತ್ತೆ. ಹಾಗೆ ಪೀಸ್, ತುಂಬ ಶಾಂತಿಯಾಗಿ ಇರುತ್ತೆ ನಿಮ್ಮ ಮನೆ ವಾತಾವರಣ ಕೂಡ. ಸೊ ಚಿಕ್ಕ ಚಿಕ್ಕ ಜೆಸ್ಚರ್ಸ್, ಕೇರಿಂಗ್ ಆಗಿರೋದು, ಪ್ರೀತಿಯನ್ನು ತೋರಿಸೋದು, ಅದೆಲ್ಲ ಚಿಕ್ಕ ಚಿಕ್ಕ ಜೆಸ್ಚರ್ಸ್ ಕೂಡ ಹೇಗೆ ತೋರಿಸ್ತೀರಾ ನೀವು, ಅದು ಕೂಡ ತುಂಬ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೀವು ಅವಾಯ್ಡ್ ಮಾಡ್ಬೋದು. ಹೇಗೆ ಅಂದರೆ ತುಂಬ ಪೇಷನ್ಸಿಂದ ಮತ್ತು ಕೈಂಡ್ನೆಸ್ ತೋರಿಸ್ಬಿಟ್ಟು, ನಿಮ್ಮ ಯಾವಾಗ ಮಾತಾಡಬೇಕಾದ್ರೆ ಯಾರ್ದರ ಜೊತೆಗೆ ತುಂಬ ಪೇಷನ್ಸಿಂದ, ತುಂಬ ಇದರಿಂದ ಸಾವಧಾನವಾಗಿ, ಇದರಿಂದ ಕರುಣೆಯಿಂದ ಸ್ವಲ್ಪ ಮಾತಾಡಿದ್ರೆ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಈ ತಿಂಗಳು ನಿಮ್ಮ ರಿಲೇಷನ್ಶಿಪ್ಸ್ ತುಂಬ ಡೀಪರಾಗಿ ಗ್ರೋತ್ ಆಗುತ್ತೆ. ಹಾಗೆ ಮೀನಿಂಗ್ಫುಲ್ ಆಗೂ ಇರುತ್ತೆ. ನೀವು ಆದರೆ ತುಂಬ ಕರೆಕ್ಟಾಗಿ ನೀವು ಅಟೆನ್ಷನ್ ತೊಗೋಬೇಕು. ಹಾಗೆ ತೊಗೊಂಡ್ರೆ ನಿಮ್ಮದು ರಿಲೇಷನ್ಶಿಪ್ಸ್ ತುಂಬ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು. ಅಡ್ವೈಸು, ನಿಮ್ಮ ರಿಲೇಷನ್ಶಿಪ್ಸ್ನ ನೀವು ಎಂಜಾಯ್ ಮಾಡಿ, ಚೆರಿಷ್ ಮಾಡಿ ಪೇಷನ್ಸ್ ಮತ್ತು ಕೈಂಡ್ನೆಸ್ಸಿಂದ. ನೆಕ್ಸ್ಟು ಜೆಮಿನೈ, ಮಿಥುನ ರಾಶಿ. ಸೊ ಟ್ಯಾರೋ ಕಾರ್ಡು ಫೂಲ್. ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್ ಬರುತ್ತೆ ಈ ತಿಂಗಳು. ಅದರಿಂದ ಓಪನ್ ಆಗಿರಿ. ಹಾಗೆ ಅಡಾಪ್ಟಬಿಲಿಟಿನ ಬೆಳೆಸ್ಕೊಳ್ಳಿ, ಅಡಾಪ್ಟಬಲ್ ಆಗಿರಿ. ಆವಾಗ ನಿಮಗೆ ಆಪರ್ಚುನಿಟೀಸು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ. ಸೊ ನಿಮಗೆ ಕೆಲವು ಸಿಚುವೇಶನ್ಸು ಬರ್ಬೋದು, ಅಲ್ಲಿ ನಿಮಗೆ ಬೇಗ ಬೇಗ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳೋ ಅಂಥ ಸಿಚುವೇಶನ್ಸ್ ಬರ್ಬೋದು. ಹಾಗೆ ನಿಮಗೆ ಫ್ಲೆಕ್ಸಿಬಿಲಿಟಿ ತೋರಿಸೋವಂಥ ಸಿಚುವೇಶನ್ಸ್ ಕೂಡ ಬರ್ಬೋದು. ನಿಮ್ಮ ಇಂಟ್ಯೂಷನ್ ಬಗ್ಗೆ ನಂಬಿಕೆ ಇಡಿ. ಹಾಗೆ ರೆಡಿ, ಯಾವ್ದಾದ್ರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಆಗಿರಿ. ನ್ಯೂ ಬಿಗಿನಿಂಗ್ಸು, ಹೊಸ ಇದು ಆಗುತ್ತೆ. ಅದರಿಂದ ನಿಮಗೆ ಎಕ್ಸೈಟ್ಮೆಂಟ್ ಕೂಡ ಬರುತ್ತೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕಾಷಿಯಸ್ ಆಗಿರಿ, ಕಾಷನ್ ಕೂಡ ಬೇಕಾಗುತ್ತೆ. ಸೊ ನಿಮ್ಮದು ಎಕ್ಸ್ಪೀರಿಯನ್ಸ್ ಏನೇನಿದೆ ಇಲ್ಲಿ ತನಕ, ಏನೇನು ಆಗಿದೆ ಲೈಫಲ್ಲಿ, ಅದರಿಂದ ನಿಮಗೆ ಅದನ್ನು ಉಪಯೋಗಿಸ್ಕೊಂಡು ನೀವು ನೆಕ್ಸ್ಟ್ ನಿಮಗೆ ಸಕ್ಸಸ್ ಬರಲಿಕ್ಕೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಅದು ಗೈಡ್ ಆಗಿ ನಿಮಗೆ ಯೂಸ್ ಆಗ್ಬೋದು. ನಿಮ್ಮ ಕ್ಯೂರಿಯಾಸಿಟಿ ನಿಮಗೆ ಹೆಲ್ಪ್ ಮಾಡುತ್ತೆ ಬೇರೆ ಬೇರೆ ಇದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಬೇರೆ ಬೇರೆ ಪಾತ್ ಅಂದರೆ ಬೇರೆ ಬೇರೆ ನಿಮ್ಮ ಲೈಫ್ನಲ್ಲಿ ಬೇರೆ ಬೇರೆ ಆಪರ್ಚುನಿಟೀಸು, ಬೇರೆ ಇದು ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ತುಂಬ ಜಾಣತನದಲ್ಲಿ ಯೋಚನೆ ಮಾಡಿ ಚಾಯ್ಸಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಆಪ್ಟಿಮಿಸ್ಟಿಕ್ ಆ್ಯಟಿಟ್ಯೂಡ್ನ ಹಾಗೆ ಇಟ್ಕೊಳ್ಳಿ, ಕಂಟಿನ್ಯೂ ಮಾಡಿ. ಹೆಸಿಟೇಟ್ ಮಾಡಬೇಡಿ. ನಿಮಗೆ ಯಾವುದಾದ್ರೂ ಚಾನ್ಸ್ ಸಿಕ್ಕರೆ, ಔಟ್ ಆಫ್ ಕಂಫರ್ಟ್ ಝೋನ್ ಹೋಗಲಿಕ್ಕೆ ನಿಮಗೆ ಇದು ಸಿಕ್ಕರೆ, ಚಾನ್ಸ್ ಸಿಕ್ಕರೆ ಹೆಸಿಟೇಟ್ ಮಾಡಬೇಡಿ. ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದನ್ನು ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ಅಡ್ವೈಸ್ ಏನಂತ ಹೇಳಿದ್ರೆ, ಈ ಥರ ಹೊಸ ಚಾನ್ಸಸ್ ಬರುತ್ತಲ್ಲ, ಅದನ್ನು ಓಪನ್ನೆಸ್ಸಿಂದ ವೆಲ್ಕಮ್ ಮಾಡಿ. ಈಗ ಕ್ಯಾನ್ಸರ್, ಕರ್ಕಾಟಕ, ಟ್ಯಾರೋ ಕಾರ್ಡ್ ಹರ್ಮಿಟ್. ಈ ತಿಂಗಳು ನಿಮ್ಮ ಹೆಲ್ತ್ ಮತ್ತು ವೆಲ್ನೆಸ್ ನೀಡ್ಸ್ ಏನಿದೆಯಲ್ಲ, ಅದನ್ನು ತುಂಬ ಪ್ರೊಯಾಕ್ಟಿವ್ ಆಗಿ ಅದನ್ನು ಅಡ್ರೆಸ್ ಮಾಡಬೇಕಾಗಂತ ಹೈ ಟೈಮ್ ಇದು. ನೀವು ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಕೊಳ್ಳಿ. ಹಾಗೆ ನಿಮ್ಮ ಸೆಲ್ಫ್ ಕೇರ್ನ ಅದು ಮಾಡ್ಕೊಳ್ಳಿ, ಟೈಮ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಸಿಗ್ನಲ್ ಕೊಡ್ತಾ ಇರ್ಬೋದು, ನಿಮ್ಮ ದೇಹ ಸಿಗ್ನಲ್ ಕೊಡ್ತಾ ಇರಬೇಕು ನಿಮ್ಗೆ ಏನೇನು ಬೇಕು. ನಿಮಗೆ ಸುಸ್ತಾಗ್ತಿದೆಯಾ, ಅದೇನು ಬೇಕು ನಿಮ್ಮ ರಿಕ್ವೈರ್ಮೆಂಟ್ ಹೇಳ್ತಾ ಇರ್ಬೋದು. ಅದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ, ಅದ್ರ ಕಡೆ ಗಮನ ಕೊಡಿ. ಹಾಗೆ ಬ್ಯಾಲೆನ್ಸ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್ ಮತ್ತು ರೆಸ್ಟ್ ಇವನ್ನೆಲ್ಲ ತೊಗೊಳ್ಳಿ. ಇದರಿಂದ ನಿಮಗೆ ಎನರ್ಜಿ ಲೆವೆಲ್ಸ್ ಚೆನ್ನಾಗಾಗುತ್ತೆ. ಮೆಡಿಟೇಷನ್ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಕ್ವಯಟಾಗಿ, ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡು ನಿಮ್ಮ ಪೀಸ್ ಆಫ್ ಮೈಂಡ್ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅದನ್ನಾದರೂ ಮಾಡಬಹುದು.
ಸೊ ಸ್ಟ್ರೆಸ್ ಅವಾಯ್ಡ್ ಮಾಡಿ, ಹಾಗೆ ಹೆಲ್ತಿ ಬೌಂಡ್ರೀಸ್ ಸೆಟ್ ಮಾಡಿ. ನಿಮ್ಮ ಡೈಲಿ ರೂಟೀನಲ್ಲಿ ಕೂಡ ಹೆಲ್ತಿ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಗೈಡೆನ್ಸ್ ಇದು ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಗೈಡೆನ್ಸ್ ತೊಗೊಂಡು ಸ್ಟ್ರೆಸ್ ಇದೆಯಲ್ಲ, ಸ್ಟ್ರೆಸ್ನ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ತಿ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳಿ. ಹಾಗೆಯೇ ಹೆಲ್ತ್ ಪ್ರೊಫೆಷ್ನಲ್ಸ್ ಅಥವಾ ವೆಲ್ನೆಸ್ ಎಕ್ಸ್ಪರ್ಟ್ಸ್ ಹತ್ರನೂ ಗೈಡೆನ್ಸ್ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಮೇನ್ ಫೋಕಸ್ಸು ವೆಲ್ ಬೀಯಿಂಗ್ ಕಡೆ, ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು. ಇದರಿಂದ ನಿಮಗೆ ಬೇರೆ ಚಾಲೆಂಜಸ್ ಏನು ಬಂದ್ರೂ ಅದನ್ನು ಫೇಸ್ ಮಾಡಲಿಕ್ಕೆ ನಿಮಗೆ ತುಂಬ ದೊಡ್ಡ ಶಕ್ತಿ ಸಿಗುತ್ತೆ, ಸ್ಟ್ರೆಂತ್ ಸಿಗುತ್ತೆ. ಹಾಗೆ ನೀವು ಕಾಮ್ನೆಸ್ನೂ ಕೂಡ ಡೆವಲಪ್ ಮಾಡ್ಕೋಬೋದು ಅದರಿಂದ. ಸೊ ಅಡ್ವೈಸ್ ಏನಂತ ಹೇಳಿದ್ರೆ, ನಿಮ್ಮ ಹೆಲ್ತ್ ಮತ್ತು ಇದನ್ನು ಪ್ರಯಾರಿಟೈಸ್ ಮಾಡಿ ಕಾಮ್ನೆಸ್ಸಿಂದ ಮತ್ತು ಕೇರ್ ತೊಗೊಂಡು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸಿಂಹರಾಶಿ, ಟ್ಯಾರೋ ಕಾರ್ಡ್ ಸ್ಟ್ರೆಂತ್. ಈ ತಿಂಗಳು ನಿಮ್ಮ ಹಾರ್ಡ್ ವರ್ಕ್ ಏನೇನು ಮಾಡಿದರೆ ಇಲ್ಲಿ ತನಕ ಅದೆಲ್ಲ ಅದಕ್ಕೆ ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ. ಹಾಗೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ, ಎಷ್ಟೊಂದು ಅಚೀವ್ಮೆಂಟ್ಸ್ ಮಾಡಿದ್ದೀರಾ ಇಲ್ಲಿ ತನಕ, ಅದ್ರದ್ದು ರಿಸಲ್ಟ್ ಬಂದಿರೋದ್ರಿಂದ ಚೆನ್ನಾಗಿ ನಿಮಗೆ ತುಂಬಾ ಪ್ರೌಡ್ ಫೀಲಿಂಗ್ ಬರುತ್ತೆ. ಹಾಗೆ ನೀವು ನಿಮ್ಮ ಎಬಿಲಿಟೀಸ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಹೀಗೇ ನೀವು ಪೇಷನ್ಸ್ ಮತ್ತು ಕರೇಜಿಂದ ಮುಂದುವರಿರಿ. ನಿಮಗೆ ಸಕ್ಸಸ್ಸು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ನಿಮ್ಮ ಕೈ ಅಳತೆ ದೂರದಲ್ಲಿನೇ ತುಂಬ ಇದಾಗಿ ಸಕ್ಸಸ್ ನಿಮಗೆ ಸಿಕ್ಕೋ ಚಾನ್ಸ್ ಇದೆ. ಹಾಗೆ ಚಾಲೆಂಜಸ್ ಕೂಡ ಬರ್ಬೋದು, ಆದರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಇಂದ ನೀವು ಅದನ್ನು ಚಾಲೆಂಜಸ್ನ ಓವರ್ಕಮ್ ಮಾಡಿಬಿಟ್ಟು ಸ್ಮೂತಾಗಿ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ ನಿಮಗೆ. ಹಾಗೆಯೇ ನಿಮ್ಮ ಪ್ರೋಗ್ರೆಸ್ ಇಲ್ಲಿ ತನಕ ಏನಾಗಿದೆ, ಸಕ್ಸಸ್ಸು ಅಚೀವ್ಮೆಂಟ್ಸ್ ಏನಿದೆ ಅದನ್ನು ಸೆಲೆಬ್ರೇಟ್ ಮಾಡಿ. ಹಾಗೆ ಅದ್ರ ಜೊತೆಗೆ ನೀವು ಫೋಕಸ್ನ ಕಳ್ಕೊಬೇಡಿ. ನಿಮ್ಮ ಗೋಲ್ಸ್ ಏನು ಸೆಟ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಫೋಕಸ್ ಇಟ್ಕೊಳ್ಳಿ, ಅದನ್ನು ಕಳ್ಕೊಬೇಡಿ. ಹಾಗೆ ಹಂಬಲ್ ಆಗಿರಿ, ವಿನಮ್ರತೆಯನ್ನು ಕಳ್ಕೊಬೇಡಿ. ಹಾಗೆಯೇ ನಿಮ್ಮನ್ನು ನೀವು ಆದಷ್ಟು ಪುಷ್ ಮಾಡ್ಕೊಳ್ಳಿ. ನೀವು ಸೇಮ್ ಅದೇ ಪ್ಯಾಷನಿಂದ, ನಿಮ್ದು ಏನು ಪ್ಯಾಷನ್ ಇದೆ ಅದರಿಂದನೇ ಪುಷ್ ಮಾಡಿ. ನಿಮ್ದು ಏನು ಗೋಲ್ಸ್ ಇದೆಯಲ್ಲ ಅದನ್ನು ಅಚೀವ್ ಮಾಡಲಿಕ್ಕೆ ಆದಷ್ಟು ನೀವು ಎನ್ಕರೇಜ್ ಮಾಡ್ಕೋತಾರೆ. ನಿಮಗೆ ಅಡ್ವೈಸ್ ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ. ಹಾಗೆ ಮುಂದೆ ಫಾರ್ವರ್ಡ್ ಮುಂದುವರಿಯಿರಿ, ಮೂವ್ ಅಹೆಡ್ ವಿತ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಬಿಲೀಫ್. ಸೊ ನಿಮಗೆ ನಿಮ್ಮ ಬಗ್ಗೆ ಏನು ಕಾನ್ಫಿಡೆನ್ಸ್ ಇದೆ ಅದರಿಂದ ನೀವು ಮುಂದುವರಿರಿ. ಈಗ ಕನ್ಯಾ ರಾಶಿ, ಕಾರ್ಡ್ ಜಸ್ಟಿಸ್. ಸೊ ನೀವೇನು ಮಾತಾಡಬೇಕು, ಯಾರ ಜೊತೆಗೆ ಮಾತಾಡೋದಾದರೂ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಆದಷ್ಟು ಮೈಂಡ್ಫುಲ್ನೆಸ್ ಯೂಸ್ ಮಾಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಈಗ ಆಫೀಸ್ನಲ್ಲಾಗಿರ್ಬೋದು, ಮನೇಲಾಗಿರ್ಬೋದು, ಆದಷ್ಟು ನೀವು ಯೋಚನೆ ಮಾಡಿ ಮಾತಾಡಿ. ಹಾಗೆ ಕ್ಲಿಯರ್ ಮತ್ತು ಆನೆಸ್ಟ್ ಕಾನ್ವರ್ಸೇಷನ್ಸಿಂದ ನಿಮ್ಮ ಏನು ಕಾನ್ಫ್ಲಿಕ್ಟ್ ಆಗೋ ಥರ ಇದೆ ಅಥವಾ ಕಾನ್ಫ್ಲಿಕ್ಟ್ ಆಲ್ರೆಡಿ ಆಗಿದೆ ಅದನ್ನೆಲ್ಲ ಸೊಲ್ಯೂಷನ್ ಸಿಗುತ್ತೆ, ರಿಸಾಲ್ವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಇದಕ್ಕೆ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ತುಂಬ ಹಾರ್ಮನಿ ತಂದುಕೊಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಸಾಮರಸ್ಯ ಹೊಂದಲಿಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಹಾಗೆ ಲಿಸ್ನಿಂಗ್ ಪವರ್ ಇಂಪ್ರೂವ್ ಮಾಡ್ಕೊಳ್ಳಿ. ಯಾರಾದ್ರೂ ಮಾತಾಡ್ತಾ ಇದ್ದರೆ ಕೇರ್ಫುಲ್ಲಾಗಿ ಅದನ್ನು ಕೇಳ್ಕೊಳ್ಳಿ ಚೆನ್ನಾಗಿ. ನೀವೇನಾದರೂ ರೆಸ್ಪಾಂಡ್ ಮಾಡೋಕ್ಕಿಂತ ಮುಂಚೆ, ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ಚೆನ್ನಾಗಿ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಅಟೆನ್ಷನ್ ತುಂಬ ಡೀಟೇಲಾಗಿ ಎಲ್ಲನೂ ಮೈನ್ಯೂಟ್ ಅಟೆನ್ಷನ್ ಕೊಡಿ. ಎಲ್ಲ ಡೀಟೇಲ್ಸ್ಗೂ, ಸಣ್ಣ ಸಣ್ಣ ಡೀಟೇಲ್ಸ್ ಕೂಡ ಅದ್ರ ಬಗ್ಗೆನೂ ಅಟೆನ್ಷನ್ ಕೊಡಿ, ಗಮನ ಹರಿಸಿ. ಇದರಿಂದ ನಿಮಗೆ ಬೇರೆದೆಲ್ಲನೂ ಏನೇನು ಕೆಲಸಗಳು ಅದೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಬೇರೆಯವ್ರನ್ನ ಡೀಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಸೊ ಅರ್ಜೆಂಟಾಗಿ ಡಿಸಿಷನ್ಸ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ, ಕಾಮಾಗಿರಿ. ಏನಾರು ಟ್ರಿಕ್ಕಿ ಸಿಚುವೇಶನ್ಸ್ ಬಂದರೆ ಕಾಮಾಗಿರಿ. ಹಾಗೆ ನಿಮ್ಮದು ಪೇಷನ್ಸಿಂದ ಮತ್ತು ನಿಮ್ಮ ನ್ಯಾಯಕ್ಕೆ ನೀವು ಕೊಡೋ ಇಂಪಾರ್ಟೆನ್ಸಿಂದ ಎಲ್ಲ ಕಡೆಯೂ ನಿಮಗೆ ರೆಸ್ಪೆಕ್ಟ್ ಸಿಕ್ಕುತ್ತೆ. ಸರೌಂಡಿಂಗ್ ಎಲ್ಲ ಸುತ್ತಮುತ್ತಲ ಜನಗಳು ಎಲ್ಲರಿಂದ ನಿಮಗೆ ರೆಸ್ಪೆಕ್ಟ್ ಸಿಕ್ಕುತ್ತೆ. ಸೊ ನೀವು ಏನು ಮಾತಾಡ್ಬೇಕಾದ್ರೆ ಏನು ಪದಗಳು ಉಪಯೋಗಿಸ್ತೀರಾ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ. ಹಾಗೆ ನಿಮಗೆ ಸ್ಮೂತಾಗಿ ಪ್ರೋಗ್ರೆಸ್ ಆಗುತ್ತೆ. ನಿಮಗೆ ಅಡ್ವೈಸ್ ಏನಂತ ಹೇಳಿದ್ರೆ, ಕ್ಲಿಯರಾಗಿ ಏನು ಮಾತಾಡ್ತಿರೋದು ತುಂಬ ಕ್ಲಿಯರಾಗಿ ಮಾತಾಡಿ. ಹಾಗೆ ಚೆನ್ನಾಗಿ ಕೇಳ್ಕೊಳ್ಳಿ, ತುಂಬ ಪೇಷನ್ಸಿಂದ ಏನು ಬೇರೆಯವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳಿ. ನೆಕ್ಸ್ಟು ಲಿಬ್ರಾ, ತುಲಾ ರಾಶಿ, ಟ್ಯಾರೋ ಕಾರ್ಡ್ ಹ್ಯಾಂಗ್ಡ್ ಮ್ಯಾನ್. ಈ ತಿಂಗಳು ನೀವು ನಿಮ್ಮ ಫಿಸಿಕಲ್ ಸ್ಪೇಸ್ ಮತ್ತು ಮೈಂಡ್ ಅದನ್ನು ಡಿಕ್ಲಟರ್ ಮಾಡಿ. ಅದರಿಂದ ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ಅನ್ನೆಸರಿ ಅನಾವಶ್ಯಕತೆ ಆಗಿರೋ ಯೋಚನೆಗಳನ್ನ ಅದನ್ನೆಲ್ಲ ಬಿಟ್ಬಿಡಿ. ಹಾಗೆಯೇ ಇದೂ ಅಷ್ಟೇ, ಏನಾದರೂ ಮೆಟೀರಿಯಲ್ ಥಿಂಗ್ಸ್ ಇತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಂದ್ರೆ ಅದನ್ನು ಬಿಡಿ. ಅದರಿಂದ ನಿಮಗೆ ಯಾವುದ್ಯಾವುದು ನಿಮಗೆ ತೊಂದರೆ ಕೊಡ್ತಾ ಇದೆ, ನಿಮಗೆ ಏನು ಹೆಲ್ಪ್ ಮಾಡ್ತಾಯಿಲ್ಲ ಅಂಥವನ್ನೆಲ್ಲ ಬಿಟ್ಬಿಡಿ.
ಕ್ಲೀನ್ ಮತ್ತು ಆರ್ಗನೈಸ್ಡ್ ಎನ್ವೈರ್ನ್ಮೆಂಟ್ ನಿಮಗೆ ಹೆಲ್ಪ್ ಮಾಡುತ್ತೆ ಫೋಕಸ್ ಮಾಡಲಿಕ್ಕೆ. ನಿಮ್ಮ ಗೋಲ್ಸ್ ಅಥವಾ ಏನು ಅಂದ್ಕೊಂಡಿದ್ದೀರ, ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆಲ್ಲ ಫೋಕಸ್ ಮಾಡಲಿಕ್ಕೆ ನಿಮಗೆ ತುಂಬ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಸೆಲ್ಫ್ ರಿಫ್ಲೆಕ್ಷನ್ಗೆ ಟೈಮ್ ತೊಗೊಳ್ಳಿ, ಸಮಯ ಮಾಡಿಕೊಂಡು ನೀವು ಸೆಲ್ಫ್ ರಿಫ್ಲೆಕ್ಟ್ ಮಾಡಿ. ಹಾಗೆ ಮಧ್ಯ ಸ್ವಲ್ಪ ಪಾಸ್ ತೊಗೊಳ್ಳಿ. ಯಾವಾಗಲೂ ಕೆಲಸ ಮಾಡ್ತಾ ಇರೋದನ್ನು ಅದು ಬಿಟ್ಟು ಸ್ವಲ್ಪ ಪಾಸ್ ತೊಗೊಂಡು ಹೊಸ ಹೊಸ ಪರ್ಸ್ಪೆಕ್ಟಿವ್ಸು, ಒಂದು ದೃಷ್ಟಿಕೋನ ಇರುತ್ತಲ್ಲ, ಅದನ್ನೆಲ್ಲ ಏನಿರ್ಬೋದು ಅನ್ನೋದ್ರ ಬಗ್ಗೆ ಅದನ್ನು ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ತೊಗೊಂಡು ಯೋಚನೆ ಮಾಡಿ. ಇದರಿಂದ ನಿಮ್ಮ ಎನರ್ಜಿ ರಿಫ್ರೆಶ್ ಆಗುತ್ತೆ. ಹಾಗೆ ಇನ್ಸ್ಪಿರೇಷನ್ ಬರುತ್ತೆ, ಕ್ರಿಯೇಟಿವ್ ಐಡಿಯಾಸ್ ಸಿಗುತ್ತೆ, ಹೊಸ ಹೊಸ ಕ್ರಿಯೇಟಿವ್ ಐಡಿಯಾಸ್ ಸಿಗುತ್ತೆ. ಹಾಗೆ ಪ್ರೋಸೆಸ್ ಏನಿದೆ ಆ ಪ್ರೋಸೆಸ್ ಬಗ್ಗೆ ನಂಬಿಕೆ ಇರಲಿ. ಹಾಗೆಯೇ ಆದಷ್ಟು ಎಲ್ಲೆಲ್ಲಿ ಬೇಕೋ ರೆಸ್ಟು ಅಲ್ಲೆಲ್ಲ ನೀವು ರೆಸ್ಟ್ ತೊಗೊಳ್ಳಿ. ರೆಸ್ಟ್ ಎಲ್ಲಿ ಬೇಕು ಅಂತ ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಲ್ಲೆಲ್ಲ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ತೊಗೊಳ್ಳಿ. ಅಡ್ವೈಸ್ ಏನಂತ ಹೇಳಿದ್ರೆ ನಿಮ್ಮ ಸ್ಪೇಸನ್ನ ಕ್ಲಿಯರ್ ಮಾಡಿ. ಹಾಗೆ ಇದರಿಂದ ನಿಮ್ಮ ಮೈಂಡ್ಗೆ ಕಾಮ್ನೆಸ್ ಬರುತ್ತೆ. ಅದು ದಿನ ಡೈಲಿ ಅದನ್ನು ರೂಟೀನ್ ಮಾಡ್ಕೊಳ್ಳಿ. ಸ್ಪೇಸ್ ಕ್ಲಿಯರ್ ಮಾಡಿ ನಿಮ್ಮ ಮೈಂಡ್ನ ಕಾಮ್ ಮಾಡಲಿಕ್ಕೆ. ನೆಕ್ಸ್ಟ್ ಸ್ಕಾರ್ಪಿಯೋ ರಾಶಿ, ವೃಶ್ಚಿಕ ರಾಶಿ. ಟ್ಯಾರೋ ಕಾರ್ಡ್ ಟೆಂಪರೆನ್ಸ್. ನಿಮ್ಮ ಪರ್ಸನಲ್ ಮತ್ತು ಪ್ರೊಫೆಷ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಿ. ಅದರಿಂದ ನಿಮ್ಮ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಬೋದು. ನಿಮಗೆ ಇದು ಎಲ್ಲ ಕಡೆ ಎಳೆದಾಟ ಇರ್ಬೋದು, ಬೇರೆ ಬೇರೆ ಡೈರೆಕ್ಷನ್, ಎಲ್ಲ ದಿಕ್ಕುಗಳಲ್ಲೂ ನಿಮಗೆ ಎಳಿತಿರ್ಬೋದು. ಇದು ಮಾಡಬೇಕು, ಅದನ್ನು ಮಾಡಬೇಕು, ಇದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ಅಂತೆಲ್ಲ ಅನ್ನಿಸ್ತಾ ಇರ್ಬೋದು. ಆದರೆ ಅದೆಲ್ಲದಕ್ಕೂ ಬ್ಯಾಲೆನ್ಸನ್ನ ಕಂಡ್ಕೋಬೇಕು. ನೀವು ಸಾಮರಸ್ಯ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಟೈಮ್ನ ತುಂಬ ಜಾಣತನದೆಲ್ಲ ಉಪಯೋಗಿಸಿ ಟೈಮ್ ಮ್ಯಾನೇಜ್ಮೆಂಟ್ ಕಡೆ ಗಮನ ಹರಿಸಿ. ಸೊ ಕ್ಲಿಯರ್ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಮನಃಶಾಂತಿನ ಇದು ಮಾಡಲಿಕ್ಕೆ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳಿ. ಬ್ರೇಕ್ ತೊಗೊಳ್ಳಿ. ಹಾಗೆ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡಿ. ಇದೆಲ್ಲದರಿಂದ ನಿಮಗೆ ಕಾಮ್ನೆಸ್ ಸಿಗುತ್ತೆ. ಹಾಗೆ ನೀವು ಫೋಕಸ್ ಆಗಿ ಇರ್ಬೋದು. ಹಾಗೆಯೇ ನಿಮಗೆ ಒಂದು ಇದು ಇದೆ, ಕ್ವಾಲಿಟಿ ಇದೆ, ಏನಂತಂದರೆ ಅಡಾಪ್ಟ್ ಮಾಡ್ಕೊಳ್ಳೋದು. ನಿಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸು ಅದನ್ನೆಲ್ಲ ಚೆನ್ನಾಗಿಟ್ಕೊಳ್ಳೋದು. ಹಾಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ರಿಲೇಷನ್ಶಿಪ್ಸ್ ಎಲ್ಲ ಇದು ಮಾಡಲಿಕ್ಕೆ, ಹೆಲ್ದಿ ರಿಲೇಷನ್ಶಿಪ್ಸ್ ಇಟ್ಕೊಳ್ಳೋಕ್ಕೆಲ್ಲ ನಿಮಗೆ ಅಡಾಪ್ಟಬಿಲಿಟಿ ಇದೆ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೋಬಹುದು ನೀವು ಈಗ. ಹಾಗೆ ವರ್ಕ್ ಜಾಸ್ತಿ ಕೆಲಸ ಮಾಡಬೇಡಿ, ಅದನ್ನು ಅವಾಯ್ಡ್ ಮಾಡಿ. ಹಾಗೆ ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ, ಆ ನೀಡ್ ಮತ್ತು ರೆಸ್ಪಾನ್ಸಿಬಿಲಿಟಿ ಇವೆರಡೂ ಕಡೆ ಈಕ್ವಲ್ ಅಟೆನ್ಷನ್ ಕೊಡಿ. ಆದರೆ ಬ್ಯಾಲೆನ್ಸ್ ಮಾಡಿ. ನಿಮ್ಗೇನು ಬೇಕೋ ಅದಷ್ಟೇ ಮಾಡಿ. ರೆಸ್ಪಾನ್ಸಿಬಿಲಿಟಿ ಮತ್ತು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಪೀಸ್ ಆಫ್ ಮೈಂಡ್ ಮತ್ತು ಸಕ್ಸಸ್ ಸಿಕ್ಕುತ್ತೆ. ಸೊ ಅಡ್ವೈಸ್ ಏನಂತ ಹೇಳಿದ್ರೆ, ವರ್ಕ್ ಮತ್ತು ಪರ್ಸನಲ್ ಲೈಫ್ ಮಧ್ಯೆ ನೀವು ಬ್ಯಾಲೆನ್ಸ್ ಕಂಡ್ಕೋಬೇಕು. ನೆಕ್ಸ್ಟ್ ಸ್ಯಾಜಿಟೇರಿಯಸ್, ಧನುರಾಶಿ. ಕಾರ್ಡ್ ಮೆಜಿಷಿಯನ್. ಸೊ ಈ ತಿಂಗಳು ನಿಮಗೆ ಹೊಸ ಎಕ್ಸ್ಪೀರಿಯನ್ಸ್ನ ಕಲ್ತ್ಕೊಳ್ಳೋ ಅವಕಾಶಗಳು ಸಿಕ್ಕುತ್ತೆ. ಅದರಿಂದ ನಿಮ್ಮ ಇದು ಸ್ಕಿಲ್ಸ್ ಅದು ಜಾಸ್ತಿ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಕ್ಕುತ್ತೆ. ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬೂಸ್ಟ್ ಆಗುತ್ತೆ. ಸೊ ಇದರಿಂದ ನಿಮಗೆ ಇದು ಇನ್ಸ್ಪೈರ್ಡ್ ಫೀಲ್ ಆಗುತ್ತೆ. ಜಾಸ್ತಿ ಬೇರೆ ಹೊಸ ಡಿಫ್ರೆಂಟ್ ಏರಿಯಾಸ್, ಇವುಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಡಿಫ್ರೆಂಟ್ ಏರಿಯಾಸ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಜ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೂ ಕೂಡ ನಿಮಗೆ ಒಳ್ಳೆ ಆಪರ್ಚುನಿಟಿ. ಸೊ ನಿಮ್ಮ ಇದು ಇದೆಯಾ, ನಿಮ್ಮಲ್ಲಿ ಆಲ್ರೆಡಿ ಸ್ಕಿಲ್ ಇದೆಯಲ್ಲ, ಅಬಿಲಿಟೀಸ್ ಇದೆಯಲ್ಲ, ಅದ್ರ ಬಗ್ಗೆ ನೀವು ಟ್ರಸ್ಟ್ ಮಾಡಿ, ನಂಬಿಕೆ ಇಡಿ. ಹಾಗೆ ಹೊಸ ಅದನ್ನು ಟ್ರೈ ಮಾಡಲಿಕ್ಕೆ ನೀವೇ ಇನಿಷಿಯೇಟಿವ್ ತೊಗೊಳ್ಳಿ. ನಿಮ್ಮ ಉತ್ಸಾಹ ಮತ್ತು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದರಿಂದ ನಿಮಗೆ ಹೊಸ ಇದು ಓಪನ್ ಆಗುತ್ತೆ, ಪಾಸಿಬಿಲಿಟೀಸ್ ಓಪನ್ ಆಗುತ್ತೆ, ಹೊಸ ಬಾಗಿಲುಗಳು, ಅವಕಾಶಗಳು ಓಪನ್ ಆಗುತ್ತೆ. ಹಾಗೆ ಎಕ್ಸೈಟಿಂಗ್ ಆಪರ್ಚುನಿಟೀಸ್ ಕೂಡ ನಿಮಗೆ ಸಿಕ್ಕುತ್ತೆ. ಹಾಗೆ ಕ್ಯೂರಿಯಸ್ ಆಗಿ ಇರಿ, ಹಾಗೆ ಓಪನ್ ಮೈಂಡೆಡ್ ಆಗಿರಿ. ಇದರಿಂದ ನಿಮಗೆ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಬೇರೆ ಏನು ಚಾಲೆಂಜಸ್ ಇದೆಯಲ್ಲ ಅದನ್ನು ಆರಾಮಾಗಿ ಈಸಿಯಾಗಿ ಫೇಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಥರನೇ ನಿಮ್ಮದು ಏನಿದೆ ಪ್ರಾಕ್ಟೀಸ್ ಮಾಡ್ತಾಯಿರಿ ನಿಮ್ಮ ಸ್ಕಿಲ್ಸ್ನ. ಹಾಗೆ ನೀವೇನೇನು ಕಲ್ತ್ಕೋತಾ ಇದ್ದೀರ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಇದು ಖಂಡಿತ ನಿಮಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಸಕ್ಸಸ್ ಸಿಕ್ಕುತ್ತೆ. ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕೋ ಗ್ಯಾರಂಟಿ ಸಿಕ್ಕುತ್ತೆ. ನಿಮ್ಮ ಅಡ್ವೈಸ್ ಏನಂತ ಹೇಳಿದ್ರೆ, ನೀವು ಕಾನ್ಫಿಡೆನ್ಸಿಂದ ಮತ್ತು ಉತ್ಸಾಹದಿಂದ ಹೊಸ ನಿಮ್ಮದೇನು ಸ್ಕಿಲ್ಸ್ ಇದೆಯಲ್ಲ ಅದನ್ನು ಕಲ್ತ್ಕೊಳ್ಳಿ. ಹಾಗೆ ಓಪನ್ ಮೈಂಡೆಡ್ ಆಗಿ ಇರಿ. ಕ್ಯಾಪ್ರಿಕಾನ್, ಮಕರ. ಟ್ಯಾರೋ ಕಾರ್ಡ್ ದಿ ಡೆವಿಲ್.
ಸೊ ಫೈನಾನ್ಸ್ ಬಗ್ಗೆ ಸ್ವಲ್ಪ ಕಾಷಿಯಸ್ ಆಗಿರಿ. ಇಂಪಲ್ಸಿವ್ ಪರ್ಚೇಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅನ್ನೆಸರಿ ಏನಾದ್ರು ಪರ್ಚೇಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಿಮಗೆ ಟೆಂಪ್ಟೇಷನ್ ಆಗ್ಬೋದು, ಅದನ್ನು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಜಾಸ್ತಿ ಇದಕ್ಕೆ ಖರ್ಚು ಮಾಡಲಿಕ್ಕೆ ನಿಮಗೆ ಟೆಂಪ್ಟೇಷನ್ ಅನಿಸ್ಬೋದು. ನೀವು ಯೋಚನೆ ಮಾಡಿ ಏನಾದ್ರು ತೊಗೊಳೋದಕ್ಕಿಂತ ಮುಂಚೆ ನನಗೆ ಈಗ ನಿಜವಾಗ್ಲೂ ಇದು ಬೇಕಾ, ನನಗೆ ಇದು ರಿಯಲ್ ವ್ಯಾಲ್ಯೂ ಆ್ಯಡ್ ಮಾಡ್ತಾಯಿದೆ ನನ್ನ ಲೈಫ್ಗೆ, ಅದನ್ನೆಲ್ಲ ನೀವು ಕ್ವಶನ್ ಕೇಳ್ಕೊಳ್ಳಿ. ಅದೆಲ್ಲ ಆದಮೇಲೆ ನೀವು ಏನಾದರೂ ತೊಗೊಳ್ಳಿ. ಸೊ ನಿಮ್ಮ ಇದನ್ನು ದುಡ್ಡು ಮ್ಯಾನೇಜ್ ಮಾಡೋದನ್ನು ನೀವು ಆದಷ್ಟು ಜಾಣತನದಲ್ಲಿ ನಿಮ್ಮ ದುಡ್ಡು ಮ್ಯಾನೇಜ್ ಮಾಡೋ ಕಡೆ ಗಮನ ಹರಿಸಿ. ಹಾಗೆ ನಿಮ್ಮದೇನು ಬಜೆಟ್ ಇದೆಯಲ್ಲ ಅದನ್ನು ತುಂಬ ಸ್ಟ್ರಿಕ್ಟ್ ಬಜೆಟ್ ಮಾಡಿಕೊಂಡು ಅದರಿಂದ ಹೊರಗಡೆ ಬರಬೇಡಿ. ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಅದರಿಂದ ನಿಮಗೆ ಅನ್ನೆಸರಿ ಸ್ಟ್ರೆಸ್ ಆಗೋದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಫ್ಯೂಚರ್ ಗೋಲ್ಸ್ಗೆ ಇದು ನೀವು ಈ ಥರ ಈಗಲೇ ನೀವು ಎಲ್ಲ ಇದು ಮಾಡಿದ್ರೆ, ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಅನ್ಹೆಲ್ದಿ ಹ್ಯಾಬಿಟ್ಸು ಎಸ್ಪೆಷಲಿ ರಿಲೇಟೆಡ್ ಟು ಮನಿ, ನಿಮ್ಮದೇನು ತುಂಬ ದುಂದು ವೆಚ್ಚ ಮಾಡೋದು ಆ ಥರ ಏನಾದ್ರು ಇತ್ತು ಅಂದರೆ ಅದನ್ನು ಕಡಿಮೆ ಮಾಡಿ. ಆದಷ್ಟು ಕಡಿಮೆ ಮಾಡಿ, ಅದನ್ನು ತೆಗೆದೇ ಹಾಕಿಬಿಡಿ. ದುಂದು ವೆಚ್ಚ ಮಾಡೋ ಇದು ಇದ್ದರೆ, ಹ್ಯಾಬಿಟ್ ಇದ್ದರೆ. ಡಿಸಿಪ್ಲಿನ್ ಮತ್ತು ಕಂಟ್ರೋಲ್ನ ನೀವು ಇದು ಮಾಡಿ, ಇದು ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ನೀವು ಡಿಸಿಪ್ಲಿನಿಂದ ಮತ್ತು ಕಂಟ್ರೋಲಿಂದ ಇದು ಮಾಡಿದ್ರೆ ಅದು ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಪೀಸ್ ಆಫ್ ಮೈಂಡ್ ಕೂಡ ನಿಮಗೆ ಸಿಕ್ಕುತ್ತೆ. ಅಡ್ವೈಸ್ ಏನಂತ ಹೇಳಿದ್ರೆ, ತುಂಬ ಯೋಚನೆ ಮಾಡಿ ಖರ್ಚು ಮಾಡಿ. ಹಾಗೆ ನಿಮ್ಮ ಬಜೆಟ್ನ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಅಕ್ವೇರಿಯಸ್, ಕುಂಭರಾಶಿ. ಈ ತಿಂಗಳ ಟ್ಯಾರೋ ಕಾರ್ಡ್ ಸ್ಟಾರ್. ಸೊ ನೀವು ಪ್ರಾಕ್ಟಿಕಲ್ ಗೋಲ್ಸ್ ಮತ್ತು ಪ್ರೋಗ್ರೆಸ್ ಕಡೆ ಗಮನ ಹರಿಸಿ. ಈ ಕ್ವಿಕ್ ಫಿಕ್ಸಸ್ ಇರುತ್ತಲ್ಲ, ಆ ಥರ ಶಾರ್ಟ್ಕಟ್ ಅದಕ್ಕೆಲ್ಲ ನೀವು ಇದು ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆಲ್ಲ ಬೀಳಬೇಡಿ. ಸೊ ಇದು ಪ್ರಾಕ್ಟಿಕಲ್ ಗೋಲ್ ಏನಿದೆ ಅದ್ರ ಕಡೆನೇ ಗಮನ ಕೊಡಿ. ಹಾಗೆಯೇ ನಿಮ್ಮ ಪೇಷನ್ಸ್ ಮತ್ತು ಪರ್ಸಿಸ್ಟೆನ್ಸ್ ಏನಿದೆ ಅದರಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅವಾಯ್ಡ್ ಮಾಡಿ ಏನು ಅಂತಂದರೆ, ಸಡನ್ನಾಗಿ ಏನೇನೋ ಡಿಸಿಷನ್ ತೊಗೊಳ್ಳೋದು, ಶಾರ್ಟ್ಕಟ್ಸು, ಅದರಿಂದ ಪ್ರಾಬ್ಲಮ್ಸ್ ಬರುತ್ತೆ ಲೇಟರ್. ಆಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ. ಏನೋ ರ್ಯಾಶಾಗಿ ಯೋಚನೆ ಮಾಡ್ದಲೇ ಡಿಸಿಷನ್ ತಗೊಳ್ಳೋದು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆಯೇ ಪ್ರೋಸೆಸ್ ಏನಿದೆ ಅದ್ರ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಹಾಗೆಯೇ ಅಷ್ಟೇ ಎಂಥೂಸಿಯಾಸಮಿಂದ, ಉತ್ಸಾಹದಿಂದ, ನಂಬಿಕೆಯಿಂದ ಮಾಡಿ. ನಿಮ್ಮ ಏನು ವಿಷನ್ ಅಥವಾ ಡ್ರೀಮ್ಸ್, ಕನಸುಗಳು ಏನು ಇಟ್ಕೊಂಡಿದ್ದೀರ ಅದ್ರ ಕಡೆ ನೀವು ಕೆಲಸ ಮಾಡಿ. ನಿಮಗೆ ಖಂಡಿತ ಸಕ್ಸಸ್ ಸಿಕ್ಕುತ್ತೆ. ಸೊ ನಿಮಗೆ ಇನ್ಸ್ಪಿರೇಷನ್ ಮತ್ತು ಹೋಪ್ ಅದೇನಿದೆ ಅದರಿಂದ ನಿಮಗೆ ಮೋಟಿವೇಶನ್ ಸಿಕ್ಕುತ್ತೆ. ಅದರಿಂದ ನಿಮಗೆ ಪ್ರೋಗ್ರೆಸ್ ಕೂಡ ಸಿಕ್ಕುತ್ತೆ. ನಿಮಗೆ ಕೆಲವು ಸಲ ಅನಿಸ್ಬೋದು, ಏನು ಪ್ರೋಗ್ರೆಸ್ ಆಗ್ತಾಯಿಲ್ಲ, ತುಂಬಾ ಸ್ಲೋ ಆಗ್ತಾಯಿದೆ ಅಂತ ಅನ್ನಿಸ್ಬೋದು. ಬಟ್ ಆ ಥರ ಅಲ್ಲ, ಅದು ನಿಮಗೆ ಖಂಡಿತ ರಿಸಲ್ಟ್ ಸಿಕ್ಕುತ್ತೆ. ನೀವು ಏನು ಮಾಡ್ತಾಯಿದ್ದೀರೋ ಅದನ್ನು ಫುಲ್ ಇನ್ಸ್ಪಿರೇಷನಿಂದ, ಉತ್ಸಾಹದಿಂದ ಮಾಡ್ತಾ ಹೋಗಿ. ಸೊ ನಿಮ್ಮದೇನು ಕ್ಲಾರಿಟಿ ಇದೆ, ನಿಮ್ಮ ಕ್ಲಿಯರ್ ವಿಷನ್ ಮತ್ತು ಡೆಡಿಕೇಷನ್ ಏನಿದೆ ಅದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕುತ್ತೆ. ನೀವು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಅದರಿಂದ ನೀವು ಬೇರೆಯವ್ರಿಗೂ ಸಪೋರ್ಟ್ ಮಾಡ್ತೀರಾ. ಹಾಗೆ ನಿಮ್ಮ ಬಗ್ಗೆ ನೀವು ಇದು ಮಾಡ್ಕೊಳ್ಳಿ, ನಂಬಿಕೆ ಇಡಿ. ಹಾಗೆ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆನೂ ನಂಬಿಕೆ ಇಡಿ. ಸೊ ಅಡ್ವೈಸ್ ಏನಂತ ಹೇಳಿದ್ರೆ, ಪೇಷೆಂಟ್ ಆಗಿರಿ, ಪೇಷನ್ಸ್ನ ಇಟ್ಕೊಳ್ಳಿ. ಹಾಗೆಯೇ ಏನು ಮಾಡ್ತಾಯಿದ್ದೀರೋ ನೀವು ಅದನ್ನು ರೆಗ್ಯುಲರಾಗಿ ಸ್ಟಡಿಯಾಗಿ ನಿಮ್ಮ ಗೋಲ್ಸ್ ಕಡೆ ನೀವು ಕೆಲಸ ಮಾಡ್ತಾಯಿರಿ. ಮೀನರಾಶಿ, ಕಾರ್ಡ್ ಮೂನ್. ಸೊ ನೀವು ಅಷ್ಟೇ ತುಂಬಾ ಪೇಷನ್ಸಿಂದ ಇರಿ. ನಿಮ್ಮ ಬಗ್ಗೆ ನೀವು ಪೇಷನ್ಸ್ ಇಟ್ಕೊಳ್ಳಿ. ಹಾಗೆ ಸೊ ಬೇರೆಯವ್ರ ಬಗ್ಗೆನೂ ಸ್ವಲ್ಪ ಪೇಷನ್ಸಿಂದ ಇರಿ. ಅದರಿಂದ ನಿಮಗೆ ಒಂದು ಹೊಸ ಇದು ಸಿಗ್ತಾ ಹೋಗುತ್ತೆ, ಆಯಾಮಗಳು ಆಸ್ಪೆಕ್ಟ್ಸ್ ನಿಮಗೆ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಸೊ ಕೆಲವು ಸಲ ನಿಮಗೆ ಏನು ಗೊತ್ತಾಗ್ದಲೇ ಇರ್ಬೋದು, ಕನ್ಫ್ಯೂಸ್ ಆಗ್ಬೋದು, ಏನು ಮಾಡಬೇಕು ಅಂತ ತಿಳಿದಲೇ ಇರ್ಬೋದು. ಆವಾಗ ನೀವು ನಿಮ್ಮದು ಇನ್ಸ್ಟಿಂಕ್ಟನ್ನ ಫಾಲೋ ಮಾಡಿ. ಹಾಗೆ ನಿಮ್ಮ ಬಗ್ಗೆ ನೀವು ನಂಬಿಕೆಯಿಂದ ಎಲ್ಲ ಕರೆಕ್ಟಾಗಿ ನಡೀತಿದೆ, ನಾನು ಏನು ಡಿಸಿಷನ್ ತಗೋತೀನಿ ಅದು ಕರೆಕ್ಟಾಗಿ ತೊಗೋತಿದ್ದೀನಿ ಅನ್ನೋ ನಂಬಿಕೆಯಿಂದ ನೀವು ಮುಂದುವರಿರಿ. ನಿಮಗೆಲ್ಲ ಸರಿ ಹೋಗುತ್ತೆ. ಹಾಗೆಯೇ ನಿಮ್ಮ ಎಮೋಷನ್ಸು ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡಲಿಕ್ಕೆ ಟೈಮ್ ತೊಗೊಳ್ಳಿ. ಹಾಗೆ ಇಂಟ್ಯೂಷನ್ಗೆ ನೀವು ಇದು ಮಾಡಿ, ನಂಬಿ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ತುಂಬ ರ್ಯಾಶಾಗಿ ಡಿಸಿಷನ್ಸ್ ತೊಗೋಬೇಡಿ. ಯೋಚನೆ ಮಾಡ್ದಲೇ ಹಾಗೆಯೇ ಅರ್ಜೆಂಟಲ್ಲಿ ಏನು ಡಿಸಿಷನ್ಸ್ ತೊಗೋಬೇಡಿ. ಆ ಡಿಸಿಷನ್ಸ್ ಕೆಲವು ಸಲ ಭಯದಿಂದನೂ ಇರ್ಬೋದು ಅಥವಾ ಕನ್ಫ್ಯೂಷನಿಂದನೂ ಇರ್ಬೋದು. ಅದನ್ನೆಲ್ಲ ಅವಾಯ್ಡ್ ಮಾಡಿ. ಸೊ ನೀವು ಜೆಂಟಲ್ ಅಪ್ರೋಚ್ ಮಾಡಿ, ನಿಧಾನಕ್ಕೆ ನ್ಯಾವಿಗೇಟ್ ಮಾಡಿ. ಏನು ಚಾಲೆಂಜಸ್ ಇದೆ ಅದನ್ನು ಆರಾಮಾಗಿ ನಿಧಾನಕ್ಕೆ ಯೋಚನೆ ಮಾಡಿ ನೀವು ಕಂಟಿನ್ಯೂ ಮಾಡಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಏನೋ ಕೆಲವೊಂದು ಮಿಸ್ಟ್ರಿ ಇರ್ಬೋದು, ಮಿಸ್ಟೀರಿಯಸ್ ಇದ್ರದ್ದು ಫ್ಯೂಚರ್ ಎಲ್ಲರಿಗೂ ಏನು ಗೊತ್ತಿರಲ್ಲ.
ಅದನ್ನು ನೀವು ವೆಲ್ಕಮ್ ಮಾಡಿ, ಓಪನ್ನೆಸ್ ಇಟ್ಕೊಳ್ಳಿ, ಓಪನ್ ಮೈಂಡೆಡ್ ಆಗಿರಿ. ಸೊ ನಿಮ್ಮದೇನು ಜರ್ನಿ ಇದೆಯಾ, ಲೈಫ್ ಜರ್ನಿ, ಅದ್ರ ಬಗ್ಗೆ ನೀವು ಪೂರ್ತಿ ನಂಬಿಕೆ ಇಡಿ. ಹಾಗೆ ಅದರಿಂದ ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ಕರೆಕ್ಟ್ ಸಮಯ ಬಂದಾಗ ರೈಟ್ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಅಡ್ವೈಸ್ ಏನಂತ ಹೇಳಿದ್ರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಸೊ ಇಂಟ್ಯೂಷನ್ ಬಗ್ಗೆ ನಂಬಿಕೆ ಇಡಿ, ಹಾಗೆ ಪೇಷನ್ಸಿಂದ ನೀವು ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ತನಕ ಎಲ್ಲ 12 ಝೋಡಿಯಾಕ್ ಸೈನ್ಸ್, ಸನ್ ಸೈನ್ಸ್, ಟ್ಯಾರೋ ಕಾರ್ಡ್ ಬೇಸಿಸ್ ಮೇಲೆ ಪ್ರಿಡಿಕ್ಷನ್ಸ್ ಕೇಳಿದರೆ ನೀವು ಆಗಸ್ಟ್ ತಿಂಗಳದ್ದು ಹೇಗನ್ನಿಸ್ತು ಅಂತ ನನಗೆ ತಿಳಿಸಿ. ನೀವು ಮೊದಲನೇ ಬಾರಿಗೆ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದು ಎಪಿಸೋಡ್, ಮತ್ತು ಶೇರ್ ಮಾಡಿ ಎಲ್ಲರಿಗೂ. ಮತ್ತು ನಾನು ಮುಂದಿನ ವಾರ ಇನ್ನೊಂದು ಎಪಿಸೋಡ್ ಜೊತೆಗೆ ಬರ್ತೀನಿ. ಪ್ಲೀಸ್ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.